ಇಷ್ಟು ವರ್ಷ ಸಂಸಾರ ಮಾಡಿಬಿಟ್ಟು 6 ವರ್ಷ ಆಯಿತು 8 ವರ್ಷ ಆಯಿತು, ಈಗ ನೀನು ನನಗೆ ಬೇಡ ಅಂತ ಹೇಳ್ತಾ ಇದ್ದಾಳಲ್ಲ ಅವಳು, ಇದು ಸರಿನಾ? ಅವಳಿಗೆ ಯಾರೋ ಸಿಕ್ಕಿದ್ದಾರೆ, ನನಗೆ ಯಾರೂ ಇಲ್ವಲ್ಲ ಮೇಡಮ್, ನಾನು ಅವಳನ್ನೇ ನಂಬ್ಕೊಂಡು ಬಂದಿದ್ದೀನಲ್ಲ, ನಮ್ಮದು ಲವ್ ಮ್ಯಾರೇಜು. ಅಥವಾ ನನ್ನ ಗಂಡನ ನನ್ನ ಜೊತೆಗೆ ಬಾ, ನನ್ನ ಜೊತೆ ಕೂತ್ಕೋ, ಮಲಗು, ಏಳು ಅಂತ ಹೇಳಿ ನಾನು ಕಂಪೆಲ್ ಮಾಡೋಕ್ಕಾಗಲ್ಲ. ಸದ್ಯ ಹೋದ್ಲಲ್ಲ ಸಾಕು ಅಂತ ಹೇಳಿಬಿಟ್ಟು ಒಂದು ಡೈವೋರ್ಸ್ಗೆ ಒಂದು ನೋಟಿಸ್ ಕಳಿಸ್ಬಿಟ್ಟು ಅವಳನ್ನ ಮನೆಯಿಂದ ಆಚೆ ಕಳಿಸಿ ಇವನು ಆರಾಮವಾಗಿರ್ತಾನೆ. ಚೀತು ನೀನು ಬೇಡ ಅಂತ ಹೇಳಿದಂಥ ವ್ಯಕ್ತಿಯ ಹಿಂದೆ ನಾವು ಹೋಗಬೇಕಾದ ಅವಶ್ಯಕತೆ ಇದೆಯೇ ಅಂತ ಕೇಳ್ಕೊಳ್ಳಿ. ಯಾಕೆ ನಮ್ಮನ್ನು ನಾವು ವ್ಯಾಪಾರ ಮಾಡ್ಕೊಳ್ಬೇಕು? ಯಾಕೆ ಕೊಂಡ್ಕೋ ಅಂತ ಯಾಕೆ ಹೇಳಬೇಕು? ನಮ್ಮ ಕನ್ನಡ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ಸಹ ನನ್ನ ಹೃತ್ಪೂರ್ವಕವಾದಂತಹ ನಮಸ್ಕಾರಗಳು. ಸಂಬಂಧಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲಿ, ವೈವಾಹಿಕ ಜೀವನದ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳಲಿ, ಕೌಟುಂಬಿಕ ಜೀವನದ ಎಲ್ಲ ಏರುಪೇರುಗಳನ್ನು ದಾಟುವಂತಹ ಒಂದು ಮನಸ್ಥಿತಿಯನ್ನು ತಮ್ಮಲ್ಲಿ ತಾವು ಸಿದ್ಧತೆಗೊಳಿಸಿಕೊಳ್ಳಲಿ ಎನ್ನುವ ಉದ್ದೇಶದಿಂದ ಈ ಒಂದು ಎಪಿಸೋಡ್ಗಳನ್ನು ನಮ್ಮ ಕನ್ನಡ ಚಾನೆಲ್ನ ಮೂಲಕ ಮಾಡ್ತಾ ಬಂದಿದ್ದೀವಿ. ಇದಕ್ಕೆ ನೀವೆಲ್ಲ ತುಂಬು ಹೃದಯದಿಂದ ಸ್ಪಂದಿಸ್ತಾ ಇದ್ದೀರಾ. ನಿಮ್ಮೆಲ್ಲರಿಗೂ ನಾನು ವೈಯಕ್ತಿಕವಾಗಿ ಹಾಗೂ ನಮ್ಮ ಕನ್ನಡ ಚಾನೆಲ್ನ ಎಲ್ಲ ಸಿಬ್ಬಂದಿ ವರ್ಗದ ಪರವಾಗಿ ಹೃತ್ಪೂರ್ವಕವಾಗಿ ನಮಸ್ಕಾರಗಳನ್ನು ಅರ್ಪಿಸ್ತೀನಿ. ವೈವಾಹಿಕ ಜೀವನದಲ್ಲಿ ಕೆಲವು ಏರುಪೇರುಗಳು ಬಂದಾಗ ಹೆದರ್ಕೊಳ್ಳೋರಿದ್ದೀರಾ, ನಿರಾಶರಾದಂಥವರಿದ್ದೀರಾ, ಕೆಲವರು ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ಯೋಚನೆ ಮಾಡೋರಿದ್ದೀರಾ, ಕೆಲವರು ಡೈವೋರ್ಸ್ ತೊಗೋಬೇಕು ಅಂತ ಯೋಚನೆ ಮಾಡೋರಿದ್ದೀರಾ. ಈ ಎಲ್ಲ ವಿಷಯಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಾನು ಕೆಲವು ಪುಸ್ತಕಗಳನ್ನು ಬರೆದಿದ್ದೇನೆ. ಅಮ್ಮ ನೀ ಏಕೆ ಮದುವೆ ಆದೆ ಅಂತ ಒಂದು ಕಾದಂಬರಿ, ಸಣ್ಣ ಕಾದಂಬರಿ ಅದು. ವಿವಾಹ ಒಂದು ಚಿಂತನ ಅಂತ ಹೇಳಿ ವಿವಾಹಕ್ಕೆ ಸಂಬಂಧಪಟ್ಟಂತಹ 50 ವಿಷಯಗಳಿರ್ತಕ್ಕಂಥ ಒಂದು ಪ್ರಬಂಧ ಮಾಲೆ. ಆಮೇಲೆ ಟಿಪ್ಸ್ ಕೊಡಲಿಕ್ಕಾಗಿ, ಅಂದರೆ ಸುಖ ಸಂಸಾರಕ್ಕೆ 108 ಮಾತುಗಳು ಅಂತ 100 ಟಾಪಿಕ್ಸ್ ಬಗ್ಗೆ 8 ಟಿಪ್ಸ್ ಕೊಟ್ಟಿರ್ತಕ್ಕಂಥದ್ದು ಒಂದು ಸಣ್ಣ ಪುಸ್ತಕ ಇದೆ. ಇವೆಲ್ಲದರ ಜೊತೆಗೆ ತಂದೆ ತಾಯಿಯರಲ್ಲಿ ಜಗಳ, ವೈಮನಸ್ಸೆ ಎಲ್ಲ ಆದಾಗ ಮಕ್ಕಳ ಮೇಲೆ ಅದು ಹೇಗೆ ಪರಿಣಾಮ ಬೀರುತ್ತೆ ಅಂತ ಒಂದು ವಿಷಯವನ್ನು ಗಮನದಲ್ಲಿಟ್ಟುಕೊಂಡು ಐ ಆಮ್ ರಿಯಾನ್ ಅಂತ ಹೇಳಿ ಒಂದು ಇಂಗ್ಲೀಷ್ ಕಾದಂಬರಿಯನ್ನು ಬರೆದಿದ್ದೇನೆ. ಈ ಇಂಗ್ಲೀಷ್ ಕಾದಂಬರಿ ಅಮೆಝಾನ್ನಲ್ಲಿ ನಿಮಗೆ ಸಿಕ್ಕುತ್ತೆ. ಬಾಕಿ 3 ಪುಸ್ತಕಗಳು ಸಪ್ನಾ ಆನ್ಲೈನ್ನಲ್ಲಿ, ಸಪ್ನಾ ಬುಕ್ ಸ್ಟೋರ್ಸ್ನಲ್ಲಿ, ವಿಕಾಸ ಪ್ರಕಾಶನದವರ ಹತ್ತಿರ ನಿಮಗೆ ಸಿಕ್ಕುತ್ತೆ. ಆಸಕ್ತರು ದಯವಿಟ್ಟು ತೆಗೆದುಕೊಂಡು ಓದಿ. ನಿಮ್ಮ ಹಲವಾರು ಸಮಸ್ಯೆಗಳಿಗೆ ಬಹುಶಃ ಉತ್ತರ ಸಿಕ್ಕಬಹುದು ಅಂತ ನನಗೆ ಅನಿಸುತ್ತೆ. ಇನ್ನು ಇವತ್ತಿನ ವಿಷಯಕ್ಕೆ ಬರೋದಾದರೆ, ನೀನು ಬೇಡ ಅಂದಾಗ ಕೊರಗಬೇಡಿ. ಯಾಕೆ ಈ ಒಂದು ವಿಷಯವನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂತಂದರೆ, ನಮ್ಮ ಹತ್ರ ಬರ್ತಕ್ಕಂಥ ಬಹಳಷ್ಟು ಜನ ಹೇಳ್ತಾ ಇರ್ತಾರೆ, ಮೇಡಮ್ ನಾನೇನು ತಪ್ಪು ಮಾಡಿದ್ದೀನಿ? ನಾನೇನೂ ತಪ್ಪು ಮಾಡಿಲ್ಲ, ನಾನು ಎಷ್ಟು ಕರೆಕ್ಟಾಗಿ ನಡ್ಕೊಂಡಿದ್ದೀನಿ, ಮದುವೆ ಯಾಕೆ ಮೇಡಮ್ ಆಗಬೇಕಾಗಿತ್ತು, ಇವಾಗ ಯಾಕೆ ನನ್ನನ್ನು ಬೇಡ ಅಂತ ಹೇಳ್ತಾ ಇದ್ದ ನನ್ನ ಗಂಡ ಅಂತ ಕೇಳೋರು ಇದ್ದಾರೆ. ಮೇಡಮ್ ಇಷ್ಟು ವರ್ಷ ಸಂಸಾರ ಮಾಡಿಬಿಟ್ಟು 6 ವರ್ಷ ಆಯಿತು 8 ವರ್ಷ ಆಯಿತು, ಈಗ ನೀನು ನನಗೆ ಬೇಡ ಅಂತ ಹೇಳ್ತಾ ಇದ್ದಾಳಲ್ಲ ಅವಳು, ಇದು ಸರಿನಾ? ಅವಳಿಗೆ ಯಾರೋ ಸಿಕ್ಕಿದ್ದಾರೆ, ನನಗೆ ಯಾರೂ ಇಲ್ವಲ್ಲ ಮೇಡಮ್, ನಾನು ಅವಳನ್ನೇ ನಂಬ್ಕೊಂಡು ಬಂದಿದ್ದೀನಲ್ಲ, ನಮ್ಮದು ಲವ್ ಮ್ಯಾರೇಜು, ನಾನೇನು ಮಾಡಲಿ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಒಬ್ಬರು ಬೇಡ ಅಂತ ಹೇಳಿದಾಗ ಪಾರ್ಟ್ನರ್ಸ್ನಲ್ಲಿ ಅದು ಖಂಡಿತವಾಗಿಯೂ ನೋವಾಗುವಂಥ ವಿಷಯನೇ. ಇಬ್ರಿಗೂ ಬೇಡ ಅನಿಸಿದ್ರೆ ಅದು ಬೇರೆ ವಿಷಯ. ಕಾನೂನಿನ ದೃಷ್ಟಿಯಿಂದ ನಾನು ಮಾತಾಡುವುದೇ ಬೇರೆ. ಕೋರ್ಟ್ನಲ್ಲಿ ನೀವು ಡೈವೋರ್ಸ್ ಒಪ್ಕೊಳ್ಬೇಡಿ, ಅದು ಬೇರೆ ವಿಷಯ. ಇಬ್ಬರು ಸೇರಿ ಪರಸ್ಪರ ಒಪ್ಪಿಗೆಯಿಂದ ಡೈವೋರ್ಸ್ ಮಾಡ್ಕೊಳ್ಬೋದು ಅಥವಾ ಮಾಡ್ಕೊಳ್ಳೋದೇನೂ ಇರ್ಬೋದು, ಅದು ನಿಮ್ಮ ವೈಯಕ್ತಿಕ ನಿರ್ಧಾರ, ಅದು ಬೇರೆ ವಿಷಯ. ಆದರೆ ನಾನಿಲ್ಲಿ ತೊಗೊಂಡಿರ್ತಕ್ಕಂಥ ಟಾಪಿಕ್ಕು ಕೋರ್ಟ್ನಲ್ಲಿ ನೀವೇನು ಮಾಡಲಿಕ್ಕೆ ಹೋಗ್ತಾ ಇದ್ದೀರಾ ಅಂತಕ್ಕಂಥದ್ದು ಬೇರೆ. ಆದರೆ ಇಡೀ ನಿಮ್ಮ ಜೀವನದಲ್ಲಿ ಆ ಒಂದು ವಿಷಯಕ್ಕಾಗಿ ಕೊರಗಬೇಡಿ ಅನ್ನೋ ಒಂದು ವಿಷಯವನ್ನು ನಾನಿಲ್ಲಿ ಹೇಳ್ತಾ ಇದ್ದೀನಿ. ಯಾವಾಗಲೂ ನಾನು ಒಂದು ವಿಷಯವನ್ನು ಹೇಳ್ತಾ ಇರ್ತೀನಿ, ರಿಲೇಷನ್ಶಿಪ್ಸ್ ಕೆನಾಟ್ ಬಿ ಕಂಪೆಲ್ಡ್ ಅಂತ. ಸಂಬಂಧಗಳನ್ನು ಹೊರಿಸ್ಲಿಕ್ಕಾಗಲ್ಲ. ನನ್ನನ್ನು ನೀನು ಹೆಂಡತಿ ಅಂತ ಒಪ್ಕೋ, ನನ್ನ ಹತ್ರ ಹೆಂಡತಿ ಅಂತ ಸಂಸಾರ ಮಾಡು ಅಂತ ಹೇಳಿ ನಾನು ಕಂಪೆಲ್ ಮಾಡೋಕ್ಕಾಗಲ್ಲ. ಡೈವೋರ್ಸ್ ಕೊಡ್ಲಿಕ್ಕೆ ನಾನು ಒಪ್ಕೊಳ್ಳದೇ ಇರ್ಬೋದು, ಅದು ಬೇರೆ ವಿಷಯ. ಅಥವಾ ನನ್ನ ಗಂಡನ ನನ್ನ ಜೊತೆಗೆ ಬಾ, ನನ್ನ ಜೊತೆ ಕೂತ್ಕೋ, ಮಲಗು, ಏಳು ಅಂತ ಹೇಳಿ ನಾನು ಕಂಪೆಲ್ ಮಾಡೋಕ್ಕಾಗಲ್ಲ. ಇದು ಸ್ವಇಚ್ಛೆಯಿಂದ ಬರ್ತಕ್ಕಂಥದ್ದು, ಕೆಲವು ಸಲ ನಮ್ಮ ಪರಸ್ಪರರ ಸ್ಪಂದನೆಯಿಂದ ಬರ್ತಕ್ಕಂಥದ್ದು. ಸಹಬಾಳ್ವೆ ಅಂತಕ್ಕಂಥದ್ದು ಆಗಬೇಕು ಅಂತಂದರೆ ಇಬ್ಬರು ಪಾರ್ಟ್ನರ್ಸ್ಗೂ ಇಂಟ್ರೆಸ್ಟ್ ಇರಬೇಕು, ಇಲ್ಲದಿದ್ದರೆ ಆಗೋದಿಲ್ಲ. ಹಾಗಾದರೆ ಮದುವೆ ಯಾಕೆ ಮಾಡ್ಕೊಳ್ಬೇಕಾಗಿತ್ತು? ಮದುವೆ ಮಾಡಿಕೊಂಡು 1 ತಿಂಗಳಿಗೆ ಬೇಡ ಅಂತ ಹೇಳ್ತಾರೆ, 3 ತಿಂಗಳಿಗೆ ಬೇಡ ಅಂತ ಹೇಳ್ತಾರೆ, 10 ತಿಂಗಳಿಗೆ ಬೇಡ ಅಂತ ಹೇಳ್ತಾರೆ ಅಂತಂದರೆ ಅದು ಬೇರೆಯ ವಿಷಯ. ಆದರೆ
ಅದಕ್ಕೆ ಕಾನೂನಲ್ಲಿ ರೆಮಿಡೀಸ್ ಇದೆ. ನೀನು ಯಾವಾಗ ಬೇಡ ಅಂತ ಹೇಳಬೇಕು, ನಿಂಗೆ ಡಿವೋರ್ಸ್ ಯಾವಾಗ ಸಿಕ್ಕುತ್ತೆ, ಯಾವಾಗ ಸಿಕ್ಕಲ್ಲ ಅಂತಕ್ಕಂಥದ್ದು ಬೇರೆ ವಿಷಯ. ಆದರೆ ನ್ಯಾಯಾಲಯದಲ್ಲಿ ಡಿವೋರ್ಸ್ ಸಿಕ್ಕುವವರೆಗೂ ಸಹ ಇವರಿಬ್ಬರು ಬೇರೆ ಬೇರೆಯೇ ಆಗಿದ್ದಾಗ ಇಬ್ಬರು ಕೊರಗ್ತಾ ಇರೋದು, ಅಥವಾ ಒಬ್ಬರು ಕೊರಗೋದು, ಅಥವಾ ಒಬ್ಬರು ಆರಾಮವಾಗಿರೋದು, ಸದ್ಯ ಹೋದ್ಲಲ್ಲ ಸಾಕು ಅಂತ ಹೇಳಿಬಿಟ್ಟು ಒಂದು ಡೈವೋರ್ಸ್ಗೆ ಒಂದು ನೋಟಿಸ್ ಕಳಿಸ್ಬಿಟ್ಟು ಅವಳನ್ನ ಮನೆಯಿಂದ ಆಚೆ ಕಳಿಸಿ ಇವನು ಆರಾಮವಾಗಿರ್ತಾನೆ, ಅಥವಾ ಅವನಿಗೆ ಡಿವೋರ್ಸ್ ನೋಟಿಸ್ ಕಳಿಸಿ ಇವಳು ಆರಾಮವಾಗಿರ್ತಾಳೆ. ಆವಾಗ ಮತ್ತೊಬ್ಬರು ಕೊರಗ್ತಾ ಇರ್ತಾರೆ. ಈ ಪಾರ್ಟ್ನರ್ಸ್ ಕೊರಗಬೇಕಾ ಅಂತಕ್ಕಂಥದ್ದನ್ನು ಯೋಚನೆ ಮಾಡಬೇಕು. ದಯವಿಟ್ಟು ನೀವು ಕೊರಗಲಿಕ್ಕೆ ಹೋಗಬೇಡಿ. ಸಾಧ್ಯವಾದಷ್ಟು ಮಧ್ಯಸ್ಥಿಕೆ ಅಥವಾ ಕನ್ಸಿಲೇಷನ್, ಸಂಧಾನ ಇವುಗಳನ್ನು ಉಪಯೋಗಿಸಿ ಇಬ್ಬರು ಜೊತೆ ಆಗ್ಬೋದಾ ಅಂತ ನೋಡಿ. ಆದರೆ ಹಠಕ್ಕೆ ಬಿದ್ದು ನೀನು ನನಗೆ ಬೇಡವೇ ಬೇಡ ಅಂತ ಹೇಳಿದಾಗ ನಿಮ್ಮನ್ನು ತಿರಸ್ಕಾರ ಮಾಡಿರುವವರ ಹಿಂದೆ ನೀವು ಬೇಡ್ಕೊಂಡು ಹೋಗಬೇಕಾ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ನೀವು ಕೇಳ್ಕೊಳ್ಳಿ. ಮೌಲ್ಯಾಧಾರಿತ ಪ್ರಶ್ನೆ ಇದು. ನಮ್ಮನ್ನು ಬೇಕು ಅಂತ ಹೇಳುವವರು, ನಮ್ಮ ಹತ್ರ ಚೆನ್ನಾಗಿ ಸ್ಪಂದಿಸ್ತಾ ಇರ್ತಕ್ಕಂಥವ್ರು, ನಮಗೆ ಗೌರವ ಕೊಡ್ತಾ ಇರ್ತಕ್ಕಂಥವ್ರು ಬಹಳಷ್ಟು ಜನ ನಮ್ಮ ಹತ್ರ ಇರುವಾಗ, ಅವ್ರಿಗೆ ನಾವು ನಮ್ಮ ಟೈಮನ್ನು ಕೊಡಲಿಕ್ಕಾಗದೇ ಇರುವಾಗ, ಚೀತು ನೀನು ಬೇಡ ಅಂತ ಹೇಳಿದಂಥ ವ್ಯಕ್ತಿಯ ಹಿಂದೆ ನಾವು ಹೋಗಬೇಕಾದ ಅವಶ್ಯಕತೆ ಇದೆಯೇ ಅಂತ ಕೇಳ್ಕೊಳ್ಳಿ. ನಾನು ಇದನ್ನು ಹೇಳಿದಾಗ ಮೇಡಮ್ ಡೈವೋರ್ಸ್ನ ಎನ್ಕರೇಜ್ ಮಾಡ್ತಾ ಇದ್ದಾರೆ ಅಂತ ಖಂಡಿತ ತಪ್ಪಾಗಿ ತಿಳ್ಕೊಳ್ಬೇಡಿ. ಡಿವೋರ್ಸ್ ಇಸ್ ಅ ಡಿಫ್ರೆಂಟ್ ಆಸ್ಪೆಕ್ಟ್, ಅದು ಬೇರೆಯೇ ವಿಷಯ. ಆದರೆ ಕೊರಗುವ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಅವನಿಗೆ ನೀನು ಬೇಡ ಅಂತ ಅನಿಸಿದ್ರೆ, ಅಥವಾ ಅವಳಿಗೆ ನೀನು ಬೇಡ ಅಂತ ಅನಿಸಿದ್ರೆ ನೀನೇನೂ ಮಾಡೋಕ್ಕಾಗಲ್ಲ. ನಾನು ಯಾವಾಗಲೂ ಇನ್ನೊಂದು ಉದಾಹರಣೆಯನ್ನು ಕೊಡ್ತಾ ಇರ್ತೀನಿ, ತಪ್ಪ ತಿಳ್ಕೊಳ್ಬಾರ್ದು ಯಾರೂ. ಚಿಕನ್ ಅಂತಕ್ಕಂಥದ್ದು, ಈಗ ವೆಜಿಟೇರಿಯನ್ಸ್ ಆಗಿರ್ತೀವಿ, ವೀಗನ್ಸ್ ಆಗಿರ್ತೀವಿ, ನಮಗೆ ಕೋಳಿ ಮೊಟ್ಟೆನೇ ನೋಡದೇ ಇರ್ತಕ್ಕಂಥವ್ರಿಗೆ ಚಿಕನ್ ಕೊಟ್ಟರೆ ನಮ್ಗೆ ಇಷ್ಟ ಆಗಲ್ಲ. ಹಾಗಂತ ಚಿಕನ್ ಅನ್ನೋದು ಒಳ್ಳೇದಲ್ವಾ ಅಂತಂದರೆ, ಚಿಕನ್ ಈಸ್ ಅ ಗುಡ್ ಫುಡ್, ಇಟ್ ಮೇ ಬಿ ಎ ಟೇಸ್ಟಿ ಫುಡ್. ನಾನು ತಿಂದಿಲ್ಲ, ಚಿಕನ್ ಮೇ ಬಿ ಎ ಟೇಸ್ಟಿ ಫುಡ್, ಇಟ್ ಮೇ ಬಿ ಎ ಗುಡ್ ಫುಡ್, ಬಟ್ ನನಗೆ ಅದು ಸೆಟ್ ಆಗ್ತಾ ಇಲ್ಲ ಅಷ್ಟೇ. ಹಾಗಂತ ಹೇಳಿ ಚಿಕನ್ ಸರಿ ಇಲ್ಲ ಅಂತ ಅರ್ಥ ಅಲ್ಲ. ಹಲವಾರು ಕಾರಣಗಳಿಂದ ಹಲವಾರು ವ್ಯಕ್ತಿಗಳ ಜೊತೆಗೆ ನಾವು ಸರಿಯಾಗಿ ಜೊತೆಯಲ್ಲಿ ಇರಲಿಕ್ಕಾಗೋದಿಲ್ಲ. ಸ್ನೇಹ ಸಂಬಂಧಗಳಿರ್ಬೋದು, ನಮಗೆ ಎಷ್ಟೋ ಜನ ನಾವು ನೋಡ್ತೀವಿ, ಎಲ್ಲರೂ ನಾವು ಕ್ಲೋಸ್ ಫ್ರೆಂಡ್ಸ್ ಅಂತ ತೊಗೊಳ್ತೀವ, ಒಂದೋ ಇಬ್ಬರೋ 3 ಜನ, ಅವರಲ್ಲೂ ನಮಗೆ ಕೆಲವು ಎಲಿಮೆಂಟ್ಸ್ ನಮಗೆ ಸೆಟ್ ಆಗಲ್ಲ. ನಮ್ಮ ರಿಲೇಟಿವ್ಸ್ ಎಷ್ಟೊಂದು ಜನ ಇರ್ತಾರೆ, ಎರಡೂ ಕಡೆ ರಿಲೇಟಿವ್ಸ್, ಅಷ್ಟು ಜನನೂ ನಮ್ಗೆ ಇಷ್ಟ ಆಗೋಲ್ಲ. ಹೀಗಾಗಿ ನೀನು ಬೇಡ ಅಂತ ಪಾರ್ಟ್ನರ್ ಹೇಳಿದಾಗ ಅಥವಾ ಹೊರಗಡೆಯವರು ಹೇಳಿದಾಗ ಅದಕ್ಕಾಗಿ ನೀವು ಕೊರಗಬೇಕಾದಂಥ ಅವಶ್ಯಕತೆ ಇಲ್ಲ. ನಿಮ್ಮನ್ನು ನೀವು ಓವರ್ ಸೆಲ್ ಮಾಡಿಕೊಳ್ಳುವಂತಹ ಅವಶ್ಯಕತೆಯೂ ಇಲ್ಲ. ಯಾಕೆ ನಮ್ಮನ್ನು ನಾವು ವ್ಯಾಪಾರ ಮಾಡ್ಕೊಳ್ಬೇಕು? ಯಾಕೆ ಕೊಂಡ್ಕೊ ಅಂತ ಯಾಕೆ ಹೇಳಬೇಕು? ಅಥವಾ ಫ್ರೀಯಾಗಿ ಬರ್ತಾಯಿದ್ದೀನಿ ತಗೋ ಅಂತ ಯಾಕೆ ಹೇಳಬೇಕು? ಅವರಿಗೆ ಅವ್ರದ್ದೇ ಆದ ಕಾರಣಗಳಿರುತ್ತೆ. ನಾವು ಏನೂ ತಪ್ಪು ಮಾಡ್ದೇನೆ ನಮ್ಮ ಪಾರ್ಟ್ನರ್ಗೆ ನಾವು ಇಷ್ಟ ಆಗದೆ ಹೋಗ್ಬೋದು. ನಮ್ಮನ್ನು ನಾವು ಸಂಪೂರ್ಣವಾಗಿ ಸರೆಂಡರ್ ಮಾಡಿಕೊಂಡಿದ್ದು, ಸಂಪೂರ್ಣವಾಗಿ ನಾವು ಶರಣಾಗತರಾಗಿ ಹೋಗಿದ್ದಾಗಲೂ ಸಹ ಅವ್ರಿಗೆ ನಾವು ಇಷ್ಟ ಆಗದೆ ಹೋಗ್ಬೋದು. ನಾವು ಗಯ್ಯಾಳಿಗಳಾಗಿ, ರೌಡಿಗಳಾಗಿ, ಹಾಗೆ ಹೀಗೆ ನಡೆದಿದ್ದರಿಂದಲೂ ಅವ್ರಿಗಿಷ್ಟ ಆಗದೆ ಹೋಗ್ಬೋದು. ನಮ್ಮ ಕೆಲವು ವರ್ತನೆಗಳು ಅವ್ರಿಗಿಷ್ಟ ಆಗದೆ ಹೋಗ್ಬೋದು. ಅವನದೇ ಕೆಲವು ಕೆಟ್ಟ ವರ್ತನೆಗಳಿಂದ, ಅವಳದೇ ಕೆಲವು ಕೆಟ್ಟ ವರ್ತನೆಗಳಿಂದನೂ ಅವ್ರು ನಮ್ಮ ಜೊತೆಗೆ ಇರಲಿಕ್ಕೆ ಇಷ್ಟಪಡದೇ ಇರ್ಬೋದು. ನಿಮಗೆ ಯಾವ ಕಂಟ್ರೋಲ್ ಇದೆ ಅವ್ರ ಮೇಲೆ ಅಂತಕ್ಕಂಥದ್ದನ್ನು ಅಗೇನ್ ಯೋಚನೆ ಮಾಡಿ. ಎಲ್ಲಿ ಹೋದರೂ ಎಲ್ಲಿ ಬಂದರೂ ಒಂದೇ ಒಂದು ಪ್ರಶ್ನೆ, ಒಂದೇ ಒಂದು ಉತ್ತರ. ನಮಗೆ ಏನು ಕಂಟ್ರೋಲ್ ಇದೆ, ಅವ್ರೇನು ಮಾಡ್ಬೇಕು, ಅವ್ರೇನು ಮಾಡಬಾರ್ದು ಅನ್ನೋದಕ್ಕೆ ನಾವು ಏನು ಮಾಡಬಹುದು, ನಮ್ಮ ಕಂಟ್ರೋಲಲ್ಲಿ ಏನಿದೆ ಅಂತಕ್ಕಂಥದ್ದನ್ನು ಮಾತ್ರ ನೀವು ಯೋಚನೆ ಮಾಡಬೇಕು. ಒಂದು ದಯಮಾಡಿ ತಿಳ್ಕೊಳ್ಳಿ, ರಿಜೆಕ್ಷನ್ ಅಂತಕ್ಕಂಥದ್ದು ತುಂಬ ಕಷ್ಟ. ಆ ಒಂದು ಎಮೋಷನ್ನ ಹ್ಯಾಂಡಲ್ ಮಾಡೋದು ತುಂಬ ಕಷ್ಟ. ನೀನು ಬೇಡ ಅಂತ ಹೇಳಿದಾಗ ತುಂಬ ನೋವಾಗುತ್ತೆ ನಿಜ, ಆದರೆ ಅದನ್ನು ಓವರ್ಕಮ್ ಮಾಡಿಕೊಳ್ಬೇಕು. ಅದಕ್ಕಾಗಿ ನೀವು ತುಂಬ ಕೊರಗುವುದರ ಅವಶ್ಯಕತೆ ಇಲ್ಲ. ಅದರಿಂದ ಹೊರಗೆ ಬರುವುದು ಹೇಗೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ನೀವು ಮುಂದೆ ಹೋಗೋದು ತುಂಬ ಒಳ್ಳೆಯದು. ನಮಸ್ಕಾರ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.